ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ನ ಡಿಸ್ಕಸ್ ಮಾಡ್ತಾಯಿದ್ದೋ. ಈ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ನ ಡಿಸ್ಕಸ್ ಮಾಡ್ತಾಯಿದ್ದೋ. ಸೊ ಈ ವಿಡಿಯೋ ಸರಣಿಯಲ್ಲಿ ಏನಿದು 8ನೇ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನಮ್ಮ ಪ್ರೀವಿಯಸ್ ವೀಡಿಯೋಗಳನ್ನ ನೋಡಿಲ್ಲ ಅವ್ರಿಗೆ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನಲ್ಲಿ ನಾವು ಅಧ್ಯಾಯ 6ನ್ನು ಕಂಪ್ಲೀಟ್ ಮಾಡೋಣ. ನಾಳಿನ ವಿಡಿಯೋನಲ್ಲಿ ನಾನು ಅಧ್ಯಾಯ 5 ಮತ್ತು 6ಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಗೊಬರ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಧ್ಯಾಯ 6, ಇದರ ಹೆಸರು ಬಂದು ರೆವಿನ್ಯೂ ಅಧಿಕಾರಿ ವ್ಯಾಪ್ತಿ ಅಂತಿದೆ. ಇದು ಡಿಸ್ಕಸ್ ಮಾಡೋವಂಥದ್ದು ಬಂದು ಪ್ರಕರಣ 60ರಿಂದ 66, ಅಂದರೆ ಕೇವಲ 6 ಪ್ರಕರಣಗಳನ್ನು ನಾವು ಈ ಅಧ್ಯಾಯದ ಅಡಿಯಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ ಇದೆ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿಯಾಗಿದೆ, ನೋಡ್ಕೊಳ್ಳಿ. ಪ್ರಕರಣಗಳನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ನೇಹಿತರೆ, ನಾನು ಈ ಅಧ್ಯಾಯದಲ್ಲಿ ಅಂದರೆ ಅಧ್ಯಾಯ 6ರಲ್ಲಿ ಏನೇನು ಡಿಸ್ಕಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಸಮ್ಮರಿನ ಕೊಟ್ಬಿಡ್ತೀನಿ ನಿಮಗೆ. ಸೊ ನೆಕ್ಸ್ಟು ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈ ಅಧ್ಯಾಯ 6ರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದರೆ, ಮೊದಲಿಗೆ 2 ಪದಗಳಿಗೆ ಅರ್ಥವನ್ನು ಕೊಟ್ಟಿದ್ದಾರೆ. ಅಂದರೆ ಈ ಅಧಿನಿಯಮದಲ್ಲಿ ಬಳಸ್ಬೋದಂಥ ಬೇರೆ ಬೇರೆ ಅರ್ಥಗಳು ಏನು ಅಂತ ಕೊಟ್ಟಿದ್ದಾರೆ ಆ ಪದಗಳಿಗೆ. ನೆಕ್ಸ್ಟ್ ಇರುವಂಥದ್ದು ಇಂಪಾರ್ಟೆಂಟು, ಅಂದರೆ ಏನು ನಾವು ಇಲ್ಲಿ ತನಕ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ, ಕರ್ನಾಟಕ ರೆವಿನ್ಯೂ ಅಪೀಲು ನ್ಯಾಯಾಧೀಕರಣ, ಇದರ ಕೆಳಗಡೆ ಬರುವಂಥ ವಿಚಾರಣೆಗಳು ಯಾವುವು, ಸಿವಿಲ್ ಕೋರ್ಟ್ನಲ್ಲಿ ಬರುವಂಥ ವಿಚಾರಣೆಗಳು ಯಾವುವು. ಕೆಲವೊಂದು ವಿಚಾರಣೆಗಳನ್ನು ನಾವು ಸಿವಿಲ್ ಕೋರ್ಟ್ನಲ್ಲಿ ಹಾಕೋದಕ್ಕಾಗೋದಿಲ್ಲ, ಆ ವಿಚಾರಣೆಗಳನ್ನು ನಾವು ರೆವಿನ್ಯೂ ಅಪೀಲು ನ್ಯಾಯಾಧೀಕರಣದ ಅಡಿಯಲ್ಲೇ ಮಾಡಬೇಕಾಗುತ್ತೆ. ಸೊ ಅಂಥ ವಿಚಾರಣೆಗಳು ಯಾವುವು. ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ರೆವಿನ್ಯೂ ನ್ಯಾಯಾಲಯನೇ ಸಿವಿಲ್ ಕೋರ್ಟ್ಗೆ ಕೆಲವೊಂದು ವಿಚಾರಣೆಗಳನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅಂಥ ಕೇಸ್ಗಳು ಯಾವುವು, ಮತ್ತು ಸಿವಿಲ್ ಕೋರ್ಟ್ನಲ್ಲಿ ನಾವು ಯಾವ್ಯಾವ ಕೇಸ್ಗಳನ್ನ ಹಾಕೋದಕ್ಕಾಗೋದಿಲ್ಲ, ಯಾವುದಕ್ಕೆ ಸಂಬಂಧಪಟ್ಟಂತೆ ರೆವಿನ್ಯೂಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕೇಸ್ಗಳನ್ನ ನಾವು ಸಿವಿಲ್ ಕೋರ್ಟ್ನಲ್ಲಿ ಹಾಕೋದಕ್ಕಾಗೋದಿಲ್ಲ, ಮತ್ತು ಯಾವ್ಯಾವ ಕೇಸ್ಗಳನ್ನ ನಾವು ಸಿವಿಲ್ ಕೋರ್ಟ್ನಲ್ಲಿ ಹಾಕ್ಬೋದಾಗುತ್ತೆ, ಇಂಥದ್ದನ್ನೆಲ್ಲ ಹೇಳುವಂಥದ್ದು ಇವತ್ತಿನ ಅಧ್ಯಾಯದಲ್ಲಿ. ಕೆಲವೊಂದು ಸಮಯದಲ್ಲಿ ಏನು ಮಾಡುತ್ತೆ ಅಂದರೆ, ನಮ್ಮ ರೆವಿನ್ಯೂ ನ್ಯಾಯಾಲಯ ಏನಿದೆ ಇದೇ ಡೈರೆಕ್ಟಾಗಿ ಹೈಕೋರ್ಟ್ಗೆ ಕೆಲವೊಂದು ವಿಚಾರಣೆಗಳನ್ನು ಟ್ರಾನ್ಸ್ಫರ್ ಮಾಡೋವಂಥದ್ದು. ಈ ವಿಚಾರಣೆನ ನೀವು ಮಾಡಿಕೊಡಿ ಅನ್ನೋದ್ರ ಬಗ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಮತ್ತು ಆ ಹೈಕೋರ್ಟ್ ಏನು ಮಾಡುತ್ತೆ ಅಂದರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಣೆಗಳನ್ನ ಮಾಡಿ ಅದನ್ನು ಲಿಖಿತ ರೂಪದಲ್ಲಿ ಬರೆದು ಅದನ್ನು ಮತ್ತೆ ರೆವಿನ್ಯೂ ನ್ಯಾಯಾಲಯಕ್ಕೆ ಕಳಿಸುವಂಥದ್ದು. ಈ ಥರ ಎಲ್ಲ ಇದೆ. ಮತ್ತು ಕೆಲವೊಂದು ಸಮಯದಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗಿರುತ್ತೆ, ಯಾವುದೋ ಸೆಷನ್ ಕೋರ್ಟ್ಗೆ ಹೋಗಿರುತ್ತೆ, ಆ ಸೆಷನ್ ಕೋರ್ಟಿಂದ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗುವಂಥದ್ದು, ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು ವಿಚಾರಣೆಗಳನ್ನ. ಸೊ ಇದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡುತ್ತೆ. ನಂತರದಲ್ಲಿ ಏನಂದರೆ, ಈ ಟ್ರಾನ್ಸ್ಫರ್ ಆಗುವಂಥ ವಿಚಾರಣೆಗಳು ಏನಿರ್ತಾವಲ್ಲ, ಇವಾಗ ಟ್ರಾನ್ಸ್ಫರ್ ಆಗಿರುತ್ತೆ ಯಾವುದರಿಂದ ಅಂದರೆ, ರೆವಿನ್ಯೂ ನ್ಯಾಯಾಲಯದಿಂದ ಕೆಲವು ವಿಚಾರಣೆಗಳು ಟ್ರಾನ್ಸ್ಫರ್ ಆಗಿರುತ್ತೆ. ಆ ವಿಚಾರಣೆಗಳನ್ನು ಮಾಡೋದಕ್ಕೆ ನ್ಯಾಯಪೀಠವನ್ನು ಯಾವ ರೀತಿ ರಚನೆ ಮಾಡಬೇಕು, ಆ ನ್ಯಾಯಪೀಠದಲ್ಲಿ ಎಷ್ಟು ಜನ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳುವಂಥದ್ದು ಇವತ್ತಿನ ಅಧ್ಯಾಯ 6 ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಪ್ರಕರಣಗಳಿಗೆ ಹೋಗೋಣ. ಪ್ರಕರಣ 60 ಏನು ಹೇಳುತ್ತೆ ಅಂದರೆ, ಪರಿಭಾಷೆಗಳು ಅಂತ ಹೇಳುತ್ತೆ. ಪರಿಭಾಷೆಗಳಲ್ಲಿ ಯಾವ ಪದದ ಬಗ್ಗೆ ಹೇಳ್ತೈತೆ ಅಂದರೆ, ಭೂಮಿ ಅನ್ನೋ ಪದದ ಅರ್ಥವನ್ನು ಕೊಟ್ಟಿದೆ. ಭೂಮಿ ಅಂದರೆ ಏನು, ನಾವು ಜನರಲ್ಲಾಗಿ ಭೂಮಿ ಅಂದರೆ ಏನಂತೀವಿ ಅಂದರೆ, ಯಾವುದೋ ಒಂದು ಖಾಲಿ ಇರೋಂಥ ಜಾಗನ, ಯಾವುದೋ ಒಂದು ಸೈಟ್ನ, ಇವಾಗ ಯಾವುದೋ ಒಂದು ರಸ್ತೆನ ನಾವು ಭೂಮಿ ಅಂತ ಹೇಳ್ಬಿಡ್ತೀವಿ ಜನರಲ್ಲಾಗಿ. ಬಟ್ ಈ ಅಧಿನಿಯಮದ ಪ್ರಕಾರ ಭೂಮಿ ಅಂದ್ರೇ ಬೇರೆ ಬೇರೆ ಅರ್ಥಗಳಿವೆ. ಸೊ ಏನು ಭೂಮಿ ಅಂದ್ರೇನು ಅಂತ ನೋಡೋದಾದರೆ, ಗ್ರಾಮಗಳನ್ನ ಭೂಮಿ ಅಂತ ಕರಿತೀವಿ, ಪಟ್ಟಣಗಳನ್ನ ಕರಿತೀವಿ, ನಗರಗಳನ್ನ ಕರಿತೀವಿ. ಜನರಲ್ಲಾಗಿ ಗೊತ್ತು ನಮಗೆ, ಇವೆಲ್ಲನೂ ಭೂಮಿ ಅಂತ ಕರಿತೀವಿ. ಬಟ್ ಇದಕ್ಕೂ ಮೀರಿದ್ದೇನೋ ಅನ್ನೋದು ಇಂಪಾರ್ಟೆಂಟ್ ಇದರಲ್ಲಿ. ಸೊ ಅದನ್ನು ನೋಡೋಣ. ಮರಗಳು ನೋಡಿ, ಇಲ್ಲಿ ಮರಗಳು, ಬೆಳೆಯುವ ಪೈರು ಮತ್ತು ಹುಲ್ಲು, ಇವನು ಸಹ ನಾವು ಭೂಮಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಯಾವುದರಲ್ಲಿ ಅಂದರೆ ಈ ಅಧಿನಿಯಮದ ಮೂಲಕ. ನೆಕ್ಸ್ಟು ಮರಗಳಲ್ಲಿ ಬಿಡುವಂಥ ಹಣ್ಣುಗಳನ್ನು ಸಹ ನಾವು ಭೂಮಿಗೆ ಸೇರ್ಪಟ್ಟಿದ್ದು, ಭೂಮಿ ಒಳಗಡೆ ಇದು ಸಹ ಬರುತ್ತೆ. ನೆಕ್ಸ್ಟು ಕೆಲವೊಂದು ಮರಗಳಲ್ಲಿ ನಾವು ಹಾಲನ್ನು ತೆಗೊಳ್ತೀವಿ, ಕೆಲವೊಂದು ಮರಗಳಲ್ಲಿ ನಾವು ಹಾಲನ್ನು ಬಸಿತೀವಿ, ಅಂದರೆ ತಗೊಳ್ತೀವಿ ಕೆಲವೊಂದು ಮರಗಳಲ್ಲಿ. ಸೊ ಅದು ಸಹ ಭೂಮಿಗೆ ಸೇರುವಂಥದ್ದು. ಮತ್ತು ರಸ್ತೆಗಳಿದ್ದೇವಲ್ಲ, ದಾರಿ ಹಕ್ಕುಗಳು, ರಸ್ತೆಗಳು, ಅವು ಸಹ ಭೂಮಿಗೆ ಸೇರುವಂಥದ್ದು. ನೆಕ್ಸ್ಟ್ ದೋಣಿಯನ್ನು ನಡೆಸುವಂಥ ಜಾಗಗಳಿರುತ್ತಲ್ಲ, ಕೆಲವೊಂದು ಸಮುದ್ರಗಳಾಗಿರ್ಬೋದು, ಸರೋವರಗಳಲ್ಲಾಗಿರ್ಬೋದು, ದೋಣಿ ಎಲ್ಲಿ ಸಾಗುತ್ತೆ ಅಂತ ನಾವು ಹೇಳ್ತೀವಲ್ಲ, ದೋಣಿ ಸಾಗುವಂಥ ಜಾಗಗಳಿರ್ತವಲ್ಲ, ಅದು ಎಲ್ಲ ಭೂಮಿಗೆ ಸೇರಿರುವಂಥದ್ದು. ಮತ್ತು ಮೀನುಗಾರಿಕೆ ಮಾಡೋವಂಥದ್ದು, ಮೀನುಗಳನ್ನ ಹಿಡಿಯುವಂಥ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರನೂ ಸಹ ಭೂಮಿಗೆ ಸೇರ್ಕೊಂಡಿರೋವಂಥದ್ದು. ಕೊಟ್ಬಿಡ್ತಾರೆ ನಿಮಗೆ ಯಾವುದೋ ಒಂದು ಕ್ವಶನ್ ಕೇಳಿ, ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಗೆ ಒಳಪಟ್ಟಿಲ್ಲ, ಭೂಮಿಗೆ ಸೇರಿಲ್ಲ ಅಂತ ಕೇಳ್ತಾರೆ. ಅವಾಗಲ್ಲಿ ಆಪ್ಷನ್ನ ಮರದ ಹಾಲು ಅಂತಲೂ ಕೊಡ್ತಾರೆ, ಮತ್ತು ದೋಣಿಯ ಆಯ್ಗಡ ಅಂತಲೂ ಕೊಡ್ತಾರೆ. ನಗರಗಳು ಅಂತ ಕೇಳ್ಬೋದು, ಪಟ್ಟಣಗಳು ಅಂತ ಕೇಳ್ಬೋದು, ಅಥವಾ ಮೇಲಿನ ಯಾವುದೂ ಅಲ್ಲ ಅಂತಲೂ ಕೇಳ್ಬೋದು. ಸೊ ನಿಮ್ಗೆ ಇವೆಲ್ಲ ಗೊತ್ತಿರಬೇಕು, ಭೂಮಿ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಇವೆಲ್ಲವೂ ಸಹ ಭೂಮಿ ಒಳಗಡೆನೇ ಬರ್ತವೆ. ಅವ್ರು ಏನೇ ಕೇಳಿದ್ರು ಸಹ ಇವಿಷ್ಟು ಅಲ್ಲಿ ಪಾಯಿಂಟ್ ಇದ್ದಾವೆ ಅಂತ ನೋಡ್ಕೋಬೇಕು ನೀವು. ಇವಿಷ್ಟು ಇದ್ದವು ಅಂದರೆ ಇವೆಲ್ಲ ಭೂಮಿಗೆ ಸೇರಿರುವಂಥವು ಅಂತ ತಿಳ್ಕೊಬೇಕು ನೀವು. ಇದು ಮೊದಲನೇ ಪದ ಆಗುತ್ತೆ. ನೆಕ್ಸ್ಟು 2ನೇ ಪದದ ಅರ್ಥ ಏನು, ಭೂ ಕಂದಾಯ ಅನ್ನೋದು 2ನೇ ಪದ ಆಗಿರುತ್ತೆ. ಹಿಂಗಂದ್ರೆ ಇಷ್ಟೇ, ಯಾವುದೇ ಒಬ್ಬ ವ್ಯಕ್ತಿ ಹೊಂದಿರುವಂಥ ಭೂಮಿಗೆ, ಅಂದರೆ ಭೂಮಿ ಅಂದರೆ ಏನೇನು ಅಂತ ಮೇಲ್ಗಡೆ ನಾವು ಡಿಸ್ಕಸ್ ಮಾಡಿದ್ದೀವಿ,
ಅದಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನ ಹೊಂದಿರುವಂತಹ ನಾವು ಅಂದರೆ ವ್ಯಕ್ತಿಗಳು ಕೊಡುವಂಥ ಹಣ ಅಥವಾ ಹಣದ ರೂಪದಲ್ಲಿ ಕೊಡುವಂಥ ಯಾವುದೇ ಥರದ ಕಂದಾಯವನ್ನು ನಾವು ಭೂ ಕಂದಾಯ ಅಂತ ಕರಿತೀವಿ. ಇಷ್ಟೇನೇ ಇದರ ಅರ್ಥ. ಭೂಮಿಯನ್ನು ಹೊಂದಿರುವಂಥ ಯಾವುದೇ ವ್ಯಕ್ತಿ ನೀಡುವಂಥ ಹಣ ಅಥವಾ ಹಣ ರೂಪದಲ್ಲಿ ನೀಡುವಂಥ ಯಾವುದೇ ವಸ್ತುವನ್ನು ನಾವು ಭೂ ಕಂದಾಯ ಅಂತ ಕರಿತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಮೊಬಲಗು ಅಂತ ಹೇಳ್ತಾರೆ. ಮೊಬಲಗು ಅಂದರೆ ಏನಿಲ್ಲ, ಹಣ ಅಂತ. ಈ ಹಣಕ್ಕೆ ಈ ಅಧಿನಿಯಮದಲ್ಲಿ ಇರುವಂಥ ಬೇರೆ ಬೇರೆ ಹೆಸರುಗಳೇನು ಅಂದರೆ ಇಲ್ಲಿ ನೋಡಿ, ಕರೆ ಅಂತಲೂ ಸಹ ನಾವು ಕರಿತೀವಿ, ಉಪಕರ ಅಂತಲೂ ಕರಿತೀವಿ, ದರ ಅಂತಲೂ ಕರಿತೀವಿ. ನಿಮಗೆ ದರ ಅಂದರೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ದರ ಅಂದರೆ ನಾವು ಏನಂತ ಕರಿತೀವಿ, ಅದಕ್ಕೆ ಸಮಾನಾರ್ಥ ಪದ ಬೆಲೆ ಅನ್ನೋದನ್ನು ನಾವು ದರ ಅಂತ ಕರಿತೀವಿ. ಸೊ ದರ ಅನ್ನೋದು ನಿಮ್ಗೆ ಗೊತ್ತಿರುತ್ತೋ, ಬಟ್ ಕರೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಉಪಕರ ಅನ್ನೋದು ಗೊತ್ತಿರಲಿಲ್ಲ. ಸೊ ಇವೆಲ್ಲದಕ್ಕೂ ಸಹ ನಾವು ಹಣ ಅಂತಲೇ ಕರಿತೀವಿ, ಮೊಬಲಗು ಅಂತಲೇ ಕರಿತೀವಿ. ಮೊಬಲಗು ಅನ್ನೋ ಪದಕ್ಕೆ ಇವೆಲ್ಲ ಅರ್ಥ ಆಗಿರುತ್ತೆ ಸ್ನೇಹಿತರೆ. ಸೊ ಇವೆಲ್ಲ ಯಾವುದರ ಅರ್ಥ ಅಂದರೆ ಭೂ ಕಂದಾಯದ ಅರ್ಥ. ಭೂ ಕಂದಾಯ ಅಂದರೆ ಏನು ಅಂದರೆ ವ್ಯಕ್ತಿ ಹೊಂದಿರುವಂಥ ಭೂಮಿಗೆ ಕೊಡುವಂಥ ಹಣವನ್ನು ನಾವು ಭೂ ಕಂದಾಯ ಅಂತ ಕರಿತೀವಿ. ಭೂ ಕಂದಾಯಕ್ಕೆ ಇರುವಂಥ ಬೇರೆ ಬೇರೆ ಹೆಸರುಗಳು ಏನು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಇವನ್ನ ನಾವು ಭೂ ಕಂದಾಯಕ್ಕೆ ಇರುವಂಥ ಬೇರೆ ಬೇರೆ ಹೆಸರುಗಳು ಅಂತ ಕರಿತೀವಿ. ಭೂ ಕಂದಾಯ ಅಂದರೆ ಏನು ಅಂತ ಡೆಫಿನೇಷನ್ ನಿಮ್ಗೆ ಗೊತ್ತಿರಬೇಕು, ಸರಿಯಾಗಿ ತಿಳ್ಕೊಳ್ಳಿ. ಇದು ಪ್ರಕರಣ 60ಕ್ಕೆ ಸಂಬಂಧಪಟ್ಟಿರುವಂಥದ್ದು ಸ್ನೇಹಿತರೆ. ಮುಂದಿನ ಪ್ರಕರಣಕ್ಕೆ ಹೋಗೋಣ. ಪ್ರಕರಣ 61, ಇದರ ಹೆಸರು ಬಂದು ರೆವಿನ್ಯೂ ನ್ಯಾಯಾಲಯಗಳ ಅನನ್ಯ ಅಧಿಕಾರ ವ್ಯಾಪ್ತಿ ಮತ್ತು ಸಿವಿಲ್ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಗೆ ಪ್ರತಿಬಂಧ ಅಂತಿದೆ. ಹಿಂಗಂದರೆ ಇಷ್ಟೇ. ನಾನು ಆಲ್ರೆಡಿ ನಿಮಗೆ ಫಸ್ಟೇ ಸಮ್ಮರಿ ಹೇಳಿದ್ನಲ್ಲ, ಯಾವ್ಯಾವ ಅಧಿಕಾರಗಳು ರೆವಿನ್ಯೂ ನ್ಯಾಯಾಲಯಕ್ಕೆ ಬರ್ತವೆ ಮತ್ತು ಯಾವ್ಯಾವ ಅಧಿಕಾರಗಳು ಸಿವಿಲ್ ನ್ಯಾಯಾಲಯಕ್ಕೆ ಬರ್ತವೆ ಅಂತ ಹೇಳಿದ್ನಲ್ಲ, ಅದನ್ನು ಹೇಳುವಂಥದ್ದು ಬಂದು ಪ್ರಕರಣ 61. ಯಾವ ವಿಷಯವನ್ನು ನಿರ್ಧರಿಸಲು, ತೀರ್ಮಾನಿಸಲು, ಇತ್ಯರ್ಥ ಮಾಡಲು ರೆವಿನ್ಯೂ ನ್ಯಾಯಾಲಯಕ್ಕೆ ಅಧಿಕಾರ ಕೊಡಲಾಗಿದೆಯೋ ಅಂಥ ಯಾವುದೇ ವಿಷಯದ ಬಗ್ಗೆ ಯಾವುದೇ ಸಿವಿಲ್ ನ್ಯಾಯಾಲಯವು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರತಕ್ಕದ್ದಲ್ಲ ಅಂತ ಹೇಳ್ತಿದ್ದಾರೆ. ಹಿಂಗಂದರೆ ಅರ್ಥ ಆಗಿರ್ಬೋದು ನಿಮಗೆ. ಯಾವ ಅಧಿಕಾರಗಳನ್ನ ರೆವಿನ್ಯೂ ನ್ಯಾಯಾಲಯಕ್ಕೆ ಕೊಟ್ಟಿದೆಯೋ ಅಂಥ ವಿಚಾರಣೆಗಳನ್ನ, ಅಂಥ ಅಧಿಕಾರಗಳನ್ನ ಸಿವಿಲ್ ನ್ಯಾಯಾಧೀಕರಣ ಮಾಡುವಂಥ ಅಧಿಕಾರ ಇರೋದಿಲ್ಲ ಅಂತ ಹೇಳ್ತಿರೋಂಥದ್ದು ಬಂದು ಪ್ರಕರಣ 61. ಸೊ ಇವಾಗ ಯಾವ್ಯಾವ ಅಧಿಕಾರ ರೆವಿನ್ಯೂ ನ್ಯಾಯಾಲಯಕ್ಕಿದೆ, ಯಾವ್ಯಾವ ಅಧಿಕಾರ ಸಿವಿಲ್ ಕೋರ್ಟ್ಗಿದೆ ಅನ್ನೋದನ್ನು ನೋಡೋಣ ಮುಂದಿನ ಸ್ಲೈಡ್ನಲ್ಲಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸ್ಲೈಡ್ನಲ್ಲಿ ಇರೋವಂಥದ್ದು ಏನು ಅಂದರೆ ಇಷ್ಟೇ. ಇಲ್ಲಿರೋವಂಥ ಅಷ್ಟೂ ಸಹ ನಾವು ರೆವಿನ್ಯೂ ನ್ಯಾಯಾಲಯದ ಕೆಳಗಡೆನೇ ಸಹ ವಿಚಾರಣೆ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿರುವಂಥ ಅಷ್ಟು ಅಧಿಕಾರಗಳು ಯಾರಿಗಿರುತ್ತೆ ಅಂದರೆ ರೆವಿನ್ಯೂ ನ್ಯಾಯಾಲಯಕ್ಕೆ ಮಾತ್ರ ಇರುತ್ತೆ. ಇಲ್ಲಿರುವಂಥ ಯಾವುದೇ ಅಧಿಕಾರವನ್ನು ನಾವು ಸಿವಿಲ್ ಕೋರ್ಟ್ಗೆ ಹೋಗಿ ಕೇಸ್ ಹಾಕೋಗಿಲ್ಲ. ಇಲ್ಲಿರುವಂಥ ಯಾವುದೇ ಅಧಿಕಾರಿಗಳ ಅಥವಾ ಯಾವುದೇ ಅಧಿಕಾರದ ವಿರುದ್ಧ, ಯಾವುದೇ ವಿಚಾರಣೆಯ ವಿರುದ್ಧ ನಾವು ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ಹಾಕೋಗಿಲ್ಲ ಅಥವಾ ಮೊಕದ್ದಮೆನ ಹೂಡೋಗಿಲ್ಲ. ಸೊ ಇಲ್ಲಿರುವಂಥದ್ದು ಸಿವಿಲ್ ಕೋರ್ಟ್ಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಇಲ್ಲಿರುವಂಥದ್ದು ರೆವಿನ್ಯೂ ಕೋರ್ಟ್ಗೆ ಸಂಬಂಧಪಟ್ಟಿರೋಂಥದ್ದು. ಸೊ ನಿಮ್ಗೆ ಗೊತ್ತಾಗಿರ್ಬೋದು. ಇಲ್ಲಿ ಮುಂದಕ್ಕೆ ನಾವು ಡಿಸ್ಕಸ್ ಮಾಡೋವಂಥದ್ದು ಯಾವುದು ಸಿವಿಲ್ ಕೋರ್ಟ್ ಅಂಡರ್ನಲ್ಲಿ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಓಕೆನಾ? ತುಂಬ ಇದ್ದಾವೆ ಈ ಸ್ಲೈಡ್ನಲ್ಲಿ, ನೀವು ಡೀಟೇಲಾಗಿ ಓದ್ಕೊಳ್ಳಿ ಒಂದ್ಸಲ. ನಾನು ಸಿಂಪಲಾಗಿ ಕೀ ಪಾಯಿಂಟ್ಸ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತೀನಿ. ಮೊದಲನೇದು ನೋಡೋಣ, ಯಾವುದೇ ಹುದ್ದೆ ಅಥವಾ ಸೇವೆಗೆ ಸಂಬಂಧಪಟ್ಟಂಥ ಸ್ವತ್ತಿನ ಬಗ್ಗೆ ಅಂತಿದೆ. ಅಂದರೆ ಯಾವುದೇ ಹುದ್ದೆ ಅಂದರೆ ರೆವಿನ್ಯೂ ಅಧಿಕಾರಿಗಳ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಅವರ ಅಂಡರ್ನಲ್ಲಿರುವಂಥ ಯಾವುದೇ ಸ್ವತ್ತಿನ ಬಗ್ಗೆ, ಅದರ ವಿರುದ್ಧವಾಗಿ, ಅವರ ಅಂಡರ್ನಲ್ಲಿರುವಂಥ ಯಾವುದೇ ಸ್ವತ್ತಿನ ವಿರುದ್ಧವಾಗಿ ನಾವು ಸಿವಿಲ್ ಕೋರ್ಟ್ಗೆ ಹೋಗಿ ಅಫೀಲ್ನ ಹಾಕುವಾಗಿಲ್ಲ ಅಥವಾ ಸಿವಿಲ್ ಕೋರ್ಟ್ನಲ್ಲಿ ನಾವು ತೀರ್ಮಾನ ಮಾಡುವಾಗಿಲ್ಲ, ಸಿವಿಲ್ ಕೋರ್ಟ್ನಲ್ಲಿ ನಾವು ಹೋಗಿ ಕೇಸ್ನ ಹಾಕುವಾಗಿರೋದಿಲ್ಲ. ನೆಕ್ಸ್ಟ್ ಎರಡನೇದು ಬಂದು, ಈ ಅಧಿನಿಯಮದ ಮೇರೆಗೆ ನಿರ್ಧಾರ ಮಾಡಿರುವಂಥ ಭೂ ಕಂದಾಯದ ಮೊಬಲಗಿನ ವಿರುದ್ಧ ನಾವು ಸಿವಿಲ್ ಕೋರ್ಟ್ನಲ್ಲಿ ಹೋಗಿ ಕೇಸ್ ಹಾಕುವಾಗಿಲ್ಲ. ಇವಾಗ ಯಾವುದೋ ಒಂದು ಸೈಟ್ ಇರುತ್ತೆ, ಆ ಸೈಟ್ಗೆ ಎಷ್ಟೋ ಕಂದಾಯ ಅಂತೇಳಿ ಈ ಅಧಿನಿಯಮದ ಮುಖಾಂತರ ಹೇಳಿರ್ತಾರೆ. ಸೊ ಆ ಕಂದಾಯದ ವಿರುದ್ಧ ನಾವು ಅಷ್ಟೇ ಕಟ್ಟಬೇಕು, ಅದು ಜಾಸ್ತಿ ಆಗಿದೆ ಅಂತ ಹೋಗಿ ನಾವು ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ಹಾಕೋ ಆಗಿಲ್ಲ. ನೆಕ್ಸ್ಟು ಮೂರನೇದೇನು ಅಂದರೆ, ಈ ಅಧಿನಿಯಮದ ಕೆಳಗಡೆ ಭೂ ಕಂದಾಯವನ್ನು ನಿರ್ಧಾರ ಮಾಡಿದ್ದಾರೆ, ಅದನ್ನು ಯಾವ ತತ್ವದ ಆಧಾರದಲ್ಲಿ ನೀವು ನಿರ್ಧಾರ ಮಾಡಿದ್ದೀರಿ ಅಂತಲೂ ಸಹ ನಾವು ಹೋಗಿ ಕೇಳೋಗಿಲ್ಲ. ಅವ್ರು ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ, ಸೊ ಅದು ಕಂಪ್ಲೀಟ್ ಆಗಿದೆ. ಸೊ ಅವ್ರು ಎಷ್ಟು ನಿರ್ಧಾರ ಮಾಡಿದ್ರೆ ಅಷ್ಟನ್ನು ಕೊಡಬೇಕಾಗುತ್ತೆ. ನೀವು ಯಾಕೆ ಎಷ್ಟು ನಿರ್ಧಾರ ಮಾಡಿದ್ದೀರಾ, ಯಾವ ಆಧಾರದ ಮೇಲೆ, ಯಾವ ತತ್ವದ ಮೇಲೆ ನೀವು ಇದನ್ನು ನಿರ್ಧಾರ ಮಾಡಿದ್ದೀರಾ ಅಂತ ನಾವು ಸಿವಿಲ್ ಕೋರ್ಟ್ನಲ್ಲಿ ಹೋಗಿ ಪ್ರಶ್ನೆ ಮಾಡೋವಾಗಿಲ್ಲ. ಓಕೆನಾ? ನೆಕ್ಸ್ಟ್ ಬಂದು ಮೋಜಣಿ ಅಥವಾ ಕಂದಾಯ ವ್ಯವಸ್ಥೆಯ ಅಧಿಸೂಚನೆ. ಅಂದರೆ ಇವಾಗ ಸರ್ವೆ ಆಫೀಸರ್ಸ್ ಆಗಿರ್ಬೋದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೊರಡಿಸುವಂಥ ಆದೇಶಗಳು, ಅಧಿಸೂಚನೆಗಳ ವಿರುದ್ಧವಾಗಿ ನಾವು ಸಿವಿಲ್ ಕೋರ್ಟ್ಗೆ ಹೋಗೋವಾಗಿಲ್ಲ. ಇದನ್ನೆಲ್ಲ ನಾವು ರೆವಿನ್ಯೂ ಕೋರ್ಟ್ನಲ್ಲೇ ಇತ್ಯರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನೋಡಿದರೆ, ಈ ಅಧಿನಿಯಮದ ಕೆಳಗಡೆ ಕೆಲವೊಂದು ಜಾಗಗಳಿಗೆ, ಕೆಲವೊಂದು ನಿವೇಶನಗಳಿಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಅದನ್ನು ವಸೂಲಿ ಮಾಡೋಕ್ಕೆ ಹೋದಾಗ ಉದ್ಭವ ಆಗುವಂಥ ಜಗಳಗಳ ವಿರುದ್ಧವಾಗಿ ನಾವು ಸಿವಿಲ್ ಕೋರ್ಟ್ಗೆ ಹೋಗೋಗಿಲ್ಲ. ಅದನ್ನು ಏನೇ ಇದ್ರೂ ಸಹ ನಾವು ಎಲ್ಲಿ ಅಂದರೆ ಇದ್ರ ಕೋರ್ಟ್ನಲ್ಲೇ, ನಾವು ರೆವಿನ್ಯೂ ಕೋರ್ಟ್ನಲ್ಲೇ ಇತ್ಯರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಕಂದಾಯವನ್ನು ವಸೂಲಿ ಮಾಡೋಕ್ಕೆ ಹೋದಾಗ ಆಗುವಂಥ ಜಗಳಗಳಾಗಿರ್ಬೋದು, ಕಂದಾಯ ವಸೂಲಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಣೆಗಳನ್ನು ನಾವು ರೆವಿನ್ಯೂ ಕೋರ್ಟ್ನಲ್ಲೇ ಇತ್ಯರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನೋಡಿದರೆ, ಭೂ ಕಂದಾಯ ಬಾಕಿಗಳ ಬಗ್ಗೆ ಹರಾಜು. ಯಾರೋ ಒಬ್ರು ಇವಾಗ ಕಂದಾಯನೇ ಕಟ್ಟಿರೋದಿಲ್ಲ, ಅದನ್ನ ಏನು ಮಾಡ್ತಾರೆ ಅಂದರೆ
ಈ ರೆವಿನ್ಯೂ ಆಫೀಸರ್ಸ್ಗಳು, ರೆವಿನ್ಯೂ ಅಧಿಕಾರಿಗಳು ಅಥವಾ ಭೂ ಕಂದಾಯ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಆ ಸ್ವತ್ತನ್ನು ಹರಾಜಾಗ್ತಾರೆ, ಅಂದರೆ ಬಹಿರಂಗವಾಗಿ ಹರಾಜಾಗ್ತಾರೆ. ಸೊ ಅದರ ವಿರುದ್ಧವಾಗಿ ನಾವು ಸಿವಿಲ್ ಕೋರ್ಟ್ಗೆ ಹೋಗಿ ಕೇಸ್ ಹಾಕುವಾಗಿಲ್ಲ. ಅದನ್ನು ನಾವು ರೆವಿನ್ಯೂ ಕೋರ್ಟ್ನಲ್ಲೇ ಬಂದು ಕೇಳ್ಬೋದು, ಏನಕ್ಕೆ ನಮ್ಮ ಸೈಟ್ನ ಹರಾಜಾಗ್ತಾ ಇದ್ದೀರಾ, ನಾನು ಕಟ್ತೀನಿ, ಅಮೌಂಟ್ನ ಎಷ್ಟಾಗಿದೆ ನಮ್ಮದು ಕಂದಾಯ ಅದನ್ನು ನಾನು ಕಟ್ತೀನಿ, ಸೊ ಇದನ್ನು ಬಿಡಿ ಅನ್ನೋ ಥರದಲ್ಲಿ ನಾವು ಎಲ್ಲಿ ಕೇಸ್ ಹಾಕ್ಬೋದು ಅಂದರೆ ರೆವಿನ್ಯೂ ಕೋರ್ಟ್ನಲ್ಲೇ ಕೇಸ್ ಹಾಕ್ಬೋದಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನೋಡಿದ್ರೆ, ಕಂದಾಯ ಹೊಣೆಗಾರನೆಂದು ಪ್ರಧಾನ ಹಿಡುವಳಿದಾರ, ಕನಿಷ್ಠ ಹಿಡುವಳಿದಾರ, ಅಧಿಭೋಗದಾರ, ಅಡಮಾನದಾರ, ಭೂ ದಾಖಲ ಅಥವಾ ಗೇಣಿದಾರ ಇದನ್ನೆಲ್ಲ ಯಾರು ನಿರ್ಧಾರ ಮಾಡಬೇಕು ಅಂದರೆ ರೆವಿನ್ಯೂ ಕೋರ್ಟು ಮತ್ತು ರೆವಿನ್ಯೂ ಕೆಳಗಡೆ ಬರುವಂಥ ಅಧಿಕಾರಿಗಳೇ ಇದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಸೊ ಇದರ ವಿರುದ್ಧವಾಗಿ ನಾವು ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕೋದಕ್ಕಾಗೋದಿಲ್ಲ. ನೋಡಿ, ಇದು ಕಂದಾಯ ನಿರ್ಧರಣೆ ದಾಖಲೆಗಳಲ್ಲಿ ಭೂ ದಾಖಲೆಗಳನ್ನು ನಮೂದಿಸಿಕೊಳ್ಳಲು ಇದನ್ನು ಯಾರು ನಮೂದಿಸಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮೂದಿಸಬೇಕು. ಸೊ ಅದನ್ನು ನಮೂದನೆ ಮಾಡಿಲ್ಲ ಅಂದರೆ ನಾವು ಅದನ್ನು ರೆವಿನ್ಯೂ ಕೋರ್ಟಲ್ಲಿ ಹೋಗಿ ಕೇಳ್ಬೋದು. ಸೊ ಅದನ್ನು ಹೋಗಿ ನಾವು ಸಿವಿಲ್ ಕೋರ್ಟಲ್ಲಿ ಹೋಗಿ ಕೇಳೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಸ್ಲೈಡ್ ಹೋಗೋಣ. ಮುಂದಿನ ಸ್ಲೈಡ್ ನೋಡಿ, ರೆವಿನ್ಯೂಗೆ ಸಂಬಂಧಪಟ್ಟಂತೆ ಅಥವಾ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಸರ್ವೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ದಾಖಲೆಗಳಲ್ಲಿ ಏನೋ ಒಂದು ತಿದ್ದುಪಡಿ ಮಾಡಬೇಕಾಗಿರುತ್ತೆ. ಆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ನೀವು ರೆವಿನ್ಯೂ ನ್ಯಾಯಾಲಯಕ್ಕೆ ಅರ್ಜಿ ಹಾಕಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನು ಹಾಕೋ ಆಗಿರೋದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ ನೋಡಿ, ಇವಾಗ ಯಾವುದೋ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಇಲ್ಲ ಯಾವುದೋ ಒಂದು ನಿಮ್ಮ ದಾಖಲೆಗೆ ಸಂಬಂಧಪಟ್ಟಂತೆ ಏನೋ ಒಂದು ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ, ಅದನ್ನು ತಿದ್ದುಪಡಿ ಮಾಡಿಸ್ಬೇಕಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ನೀವು ನ್ಯಾಯಾಲಯಕ್ಕೆ ಹಾಕಬೇಕಾಗುತ್ತೆ. ಯಾವ ನ್ಯಾಯಾಲಯ ಅಂದರೆ ರೆವಿನ್ಯೂ ನ್ಯಾಯಾಲಯ ಕೆಳಗೇ ಹಾಕಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ಅದನ್ನು ಸಿವಿಲ್ ಕೋರ್ಟ್ಗಾಗಲಿ ಹೈಕೋರ್ಟ್ಗಾಗಲಿ ಹಾಕೋಗಿಲ್ಲ. ಓಕೆನಾ? ಸೊ ಇದು ಸಂಬಂಧಪಟ್ಟಿರೋಂಥ. ನೆಕ್ಸ್ಟ್ ಏನು ಅಂತ ನೋಡಿದರೆ, ಎಸ್ಟೇಟ್ಗಳನ್ನು ವಿಭಜನೆ ಮಾಡೋವಂಥದ್ದು, ಭೂಮಿನ ಹಂಚಿಕೆ ಮಾಡೋವಂಥದ್ದು, ಭೂ ಕಂದಾಯವನ್ನು ಗೊತ್ತು ಮಾಡೋವಂಥದ್ದು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನೀವು ನಮ್ಮ ರೆವಿನ್ಯೂ ಕೋರ್ಟ್ನಲ್ಲೇ ಕೇಸ್ ಹಾಕ್ಬೋದಾಗುತ್ತೆ. ಇದನ್ನು ಸಹ ನೀವು ಸಿವಿಲ್ ಕೋರ್ಟ್ಗೆ ಹಾಕುವಾಗಿರೋದಿಲ್ಲ. ಇವಾಗ ನೆಕ್ಸ್ಟ್ ಏನು ಅಂತ ನೋಡಿದರೆ, ಭೂ ಕಂದಾಯ ಕಟ್ಟಬೇಕಾಗಿರುತ್ತೆ ನೀವು. ಸೊ ಅದನ್ನು ನೀವು ಎಷ್ಟು ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು, ಇದನ್ನೆಲ್ಲ ನೀವು ಯಾವ ಅಂಡರ್ನಲ್ಲಿ ವಿಚಾರಿಸ್ಕೋಬೇಕು ಅಂದರೆ ರೆವಿನ್ಯೂ ಕೋರ್ಟ್ನಲ್ಲಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಸಹ ಅದೇ ಹೇಳುತ್ತೆ ನೋಡಿ, ಯಾವುದೇ ಕಾನೂನಿನ ಉಪಬಂಧಗಳ ಮೇರೆಗೆ ಸಂದೇಹವಾಗಬೇಕಾಗಿರುವ ಯಾವುದೇ ಉಪಕರಣ ಅಂದರೆ ಮೊಬಲಗುವನ್ನು ತಳ್ಳಿ ಹಾಕುವಾಗಿಲ್ಲ. ಸೊ ಇದನ್ನು ಸಹ ನೀವು ಸಿವಿಲ್ ಕೋರ್ಟಲ್ಲಿ ಹಾಕುವಾಗಿಲ್ಲ. ನೆಕ್ಸ್ಟ್ ಏನು ಅಂತ ನೋಡಿದರೆ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಬೀಳು ಭೂಮಿ ಅಥವಾ ಖಾಲಿ ಭೂಮಿಗೆ ಸಂಬಂಧಪಟ್ಟಿರೋಂಥದ್ದು. ಇವಾಗ ನಿಮ್ಮೂರಲ್ಲೇ ಸುಮಾರು ಜಮೀನು ಸರ್ಕಾರಕ್ಕೆ ಸಂಬಂಧಪಟ್ಟಿರುತ್ತೆ. ಗೋಮಾಳ ಅಂತ ಸ್ವಲ್ಪ ಜಾಗವನ್ನು ಬಿಟ್ಬಿಟ್ಟಿರ್ತಾರೆ, ಇವಾಗ ಜಾತ್ರೆ ಮಾಡೋದಕ್ಕೆ ಅಂತ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ಇವಾಗ ದೇವಸ್ಥಾನಕ್ಕೆ ಅಂತಲೇ ಸ್ವಲ್ಪ ಜಾಗ ಬಿಟ್ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನೀವು ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಏನು ಅಂತ ನೋಡಿದರೆ, ಈ ಅಧಿನಿಯಮದ ಮೇರೆಗೆ ಮೋಜಣಿ ಅಧಿಕಾರಿಗಳು ಗುರುತು ಮಾಡಿರುವಂಥ ಎಲ್ಲೆಗಳ ಬಗ್ಗೆ ನೀವು ಹೋಗಿ ಯಾವ ಕೋರ್ಟಲ್ಲಿ ಅಂದರೆ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕೋದಕ್ಕಾಗೋದಿಲ್ಲ. ಇವರು ಸರಿಯಾಗಿ ಸರ್ವೆ ಮಾಡಿಲ್ಲ, ಸರಿಯಾಗಿ ಸರ್ವೆ ಮಾಡಿ ನನಗೆ ಎಲ್ಲೇನ ಗುರುತು ಮಾಡಿಕೊಟ್ಟಿಲ್ಲ ಅಂತ ನೀವು ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಆಗೋದಿಲ್ಲ. ಸೊ ನಾವು ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ದೆಲ್ಲ ಸಿವಿಲ್ ಕೋರ್ಟ್ಗೆ ಯಾವ್ಯಾವ ಅಧಿಕಾರಿಗಳು ಇಲ್ಲ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ ಅಧಿಕಾರವನ್ನು ಸಿವಿಲ್ ಕೋರ್ಟ್ಗೆ ಇಲ್ವಾ ಅಂತ ನೋಡಿದರೆ, ಕೆಲವೊಂದು ಅಧಿಕಾರಿಗಳನ್ನ ಸಿವಿಲ್ ಕೋರ್ಟ್ಗೆ ಕೊಟ್ಟಿದೆ. ಯಾವುದು ಅಂದರೆ ನಮ್ಮ ರೆವಿನ್ಯೂ ನ್ಯಾಯಾಲಯನೇ ಕೆಲವೊಂದು ಅಧಿಕಾರಿಗಳನ್ನ ಸಿವಿಲ್ ಕೋರ್ಟ್ಗೆ ಕೊಟ್ಟಿದೆ. ಆ ಅಧಿಕಾರಿಗಳು ಯಾವುವು ಅಂತ ನೋಡಿದರೆ, ಬನ್ನಿ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ, 62 ಪ್ರಕರಣ ಹೇಳುವಂಥದ್ದು ಬಂದು ಕೆಲವು ದಾವೆಗಳ ಉಳಿಸುವಿಕೆಗಳು ಅಂತಿದೆ. ಹಿಂಗಂದ್ರೆ ಇಷ್ಟೇ, ಯಾವ್ಯಾವ ಕೇಸ್ಗಳನ್ನ ಯಾವ್ಯಾವ ಅಧಿಕಾರಗಳನ್ನು ಸಿವಿಲ್ ಕೋರ್ಟ್ಗೆ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ಭೂ ಕಂದಾಯವೆಂದು ಯಾವ ಮೊಬಲಗನ್ನು ವಸೂಲಿ ಮಾಡಲು ರಾಜ್ಯ ಸರ್ಕಾರವು ಅಧಿಕಾರ ನೀಡಿರುವುದೋ ಆ ಮೊಬಲಗಿಗಿಂತ ವಸೂಲಿ ಮಾಡಿದ ಮೊಬಲಗು ಹೆಚ್ಚಾಗಿದೆ ಎಂಬ ಅಥವಾ ಮೊಬಲಗು ಅಂಥ ಕ್ಷೇಮಿಗೆ ಸಂದಾಯಕ್ಕೆ ಅಥವಾ ವಸೂಲಿಗೆ ಮುಂಚೆಯೇ ಪೂರ್ತಿಯಾಗಿ ಅಥವಾ ಭಾಗಶಃವಾಗಿ ಸಂದಾಯ ಮಾಡಲಾಗಿದೆ ಎಂಬ. ಹಿಂಗಂದ್ರೆ ಇಷ್ಟೇ, ನಿಮ್ಮ ಜಮೀನಾಗಿರ್ಬೋದು, ನಿಮ್ಮ ಸೈಟ್ ಆಗಿರ್ಬೋದು, ಯಾವುದಕ್ಕೂ ನೀವು ಆಲ್ರೆಡಿ ಕಂದಾಯವನ್ನು ಕಟ್ಟಿರ್ತೀರ. ಅಧಿಕಾರಿಗಳು ಏನು ಮಾಡ್ತಾರೆ, ಮತ್ತೆ ಬಂದು ನಿಮ್ಮ ಹತ್ರಕ್ಕೆ ಇದ್ರ ಕಂದಾಯವನ್ನು ಜಾಸ್ತಿ ಮಾಡಿದ್ದೀವಿ, ಇದಕ್ಕೆ ನೀವು ಕಟ್ಟಿರೋದು ಇಷ್ಟೇ, ಸೊ ಇಷ್ಟು ಕಟ್ಟಬೇಕಾಗಿತ್ತು, ಮತ್ತೆ ಕಟ್ಟಿ, ನೀವು ಕಂದಾಯನೇ ಕಟ್ಟಿಲ್ಲ ಈ ಜಾಗಕ್ಕೆ ಅಂತೇನಾರ ನಿಮ್ಮ ಹತ್ರ ಬಂದು ಪದೇ ಮತ್ತೆ ಕಂದಾಯವನ್ನು ಕಟ್ಟಿಸ್ಕೊತಿರೋದೇನಾರ ನಿಮ್ಮ ಗಮನಕ್ಕೆ ಬಂತು ಅಂದರೆ ಅದನ್ನು ನೀವೇನು ಮಾಡ್ಬೋದು ಅಂದರೆ ಸಿವಿಲ್ ಕೋರ್ಟ್ಗೆ ಕೇಸ್ ಹಾಕ್ಬೋದು. ಇವ್ರು ನಮ್ಮ ಹತ್ರ ಇರೋದಕ್ಕಿಂತ, ಈ ಅಧಿನಿಯಮದ ಕೆಳಗಡೆ ಇರೋದಕ್ಕಿಂತ ಜಾಸ್ತಿ ಕಂದಾಯವನ್ನು ಕಟ್ಟಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೀವು ಕೇಸ್ ಹಾಕ್ಬೋದಾಗುತ್ತೆ. ಬಟ್ ಈ ಅಧಿನಿಯಮದಲ್ಲಿ ಹೇಳಿರೋಷ್ಟು ಕಂದಾಯನ ಕಟ್ಟಿಸ್ಕೊಳ್ತಾ ಇದ್ದರೆ ನೀವು ಅದನ್ನು ಕೇಸ್ ಹಾಕೋದಕ್ಕಾಗೋದಿಲ್ಲ. ಜಾಸ್ತಿ ಕಂದಾಯವನ್ನು ಕಟ್ಟಿಸ್ಕೊಳ್ತಾ ಇದ್ದರೆ ನೀವು ಕೇಸನ್ನು ಹಾಕ್ಬೋದಾಗಿರುತ್ತೆ. ನೆಕ್ಸ್ಟ್ ನೋಡೋಣ, ಯಾವುದೇ ಭೂ ದಾಖಲೆಗಳು ಖಾಸಗಿ ವ್ಯಕ್ತಿಯ ಹಕ್ಕಿನ ಮೇಲೆ ಪರಿಣಾಮ ಉಂಟು ಮಾಡುವ ಅಂಥ ಖಾಸಗಿ ವ್ಯಕ್ತಿಗಳ ನಡುವಿನ ದಾವೆ ಅಂತಿದೆ. ಹಿಂಗಂದ್ರೆ ಇಷ್ಟೇ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಏನು ಕೇಳಿರ್ತೀರ ನೀವು, ಇದರ ತುಂಬ ಮೋಸ ನಡೀತಾ ಇರುತ್ತೆ. ಯಾವ ರೀತಿ ಅಂದರೆ, ಇವಾಗ ಯಾರು ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಮಾಡ್ತಿರ್ತಾನೆ ವ್ಯಕ್ತಿ, ಅವನು ಕೆಲವೊಂದು ಸೈಟ್ಗಳನ್ನ ಮಾಡಿಕೊಟ್ಟಿರ್ತಾನೆ. ಯಾರಿಗೆ, ನಿಮಗೆ ಆಗಿರ್ಬೋದು, ಅಥವಾ ಕೆಲವೊಂದು ಸೈಟ್ಗಳನ್ನ ಮಾಡಿಕೊಟ್ಟಿರ್ತಾನೆ ಅಥವಾ ಮಾರಿರ್ತಾನೆ ಕೆಲವೊಬ್ಬರಿಗೆ.
ಕೆಲವೊಂದು ದಿನಗಳ ನಂತರ ಏನಾಗುತ್ತೆ ಅಂದರೆ ಆ ಸೈಟ್ಗಳು ಅವ್ರ ಹೆಸರಲ್ಲೇ ಇರೋದಿಲ್ಲ. ಅವನು ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಟ್ಟು ಹೊಂಟೋಗಿರ್ತಾನೆ, ಎಲ್ಲೋ ಹೋಗಿರ್ತಾನೆ. ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ ಆ ಸೈಟು ಅವ್ರ ಹೆಸರಲ್ಲಿ ಇರೋದೇ ಇಲ್ಲ, ಅದು ಯಾರ್ದೋ ಹೆಸರಲ್ಲಿ ಇರುತ್ತೆ, ಬೇರೆಯವ್ರ ಹೆಸರಲ್ಲಿ ಇರುತ್ತೆ. ಇವನು ಏನು ಮಾಡಿರ್ತಾನೆ ಅಂದರೆ ಅಕ್ರಮವಾಗಿ ಅದನ್ನು ನಿಮ್ಮ ಹೆಸರು ಮಾಡಿಕೊಟ್ಟಿರ್ತಾನೆ. ಅವನಿಗೂ ಗೊತ್ತಿರೋದಿಲ್ಲ ಅದು ಯಾರ ಹೆಸರಲ್ಲಿ ಇರುತ್ತೆ ಅಂತ, ನಿಮಗೂ ಗೊತ್ತಿರೋದಿಲ್ಲ ಅದು ಅವನದೇ ಇರಬೇಕು ಅಂತ ಅನ್ಕೊಂಡು ಏನು ಮಾಡ್ತೀರಾ ನೀವು, ಅವ್ನು ಹೇಳ್ದಂಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಿಮ್ಮ ದುಡ್ಡೆಲ್ಲ ಕೊಟ್ಟು ಅವನಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ. ಆಮೇಲೆ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಆ ಸೈಟು ಅವನ ಹೆಸರು ಇಲ್ಲ, ನನ್ನ ಹೆಸರು ಇಲ್ಲ, ಬೇರೆ ಯಾರ್ದು ಹೆಸರಿರುತ್ತೆ. ಅವಾಗ ಏನು ಮಾಡ್ತೀನಿ, ನೀವು ಕೇಸ್ ಹಾಕಬೇಕಾಗುತ್ತೆ ಅಂದಮೇಲೆ ಆ ಕೇಸನ್ನು ನೀವು ರೆವಿನ್ಯೂ ನ್ಯಾಯಾಲಯದ ಕೆಳಗಡೆ ಹಾಕೋದಕ್ಕಾಗೋದಿಲ್ಲ. ಅದನ್ನು ನೀವು ಎಲ್ಲ ಹಾಕ್ಬೋದು ಅಂದರೆ ಡೈರೆಕ್ಟಾಗಿ ಸಿವಿಲ್ ಕೋರ್ಟಲ್ಲಿ ಹಾಕ್ಬೋದು. ಯಾಕೆಂದರೆ ಇದು ನಿಮ್ಮಿಬ್ಬರು ಖಾಸಗಿ ವ್ಯಕ್ತಿಗಳು, ಇದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ನೀವು ಮೋಸ ಆಗಿರ್ತೀರ, ಅವನು ನಿಮಗೆ ಮೋಸ ಮಾಡಿರ್ತಾನೆ. ಸೊ ಇದು ಸಂಬಂಧಪಟ್ಟಿರೋಂಥದ್ದು ಬಂದು ನಿಮ್ಮಿಬ್ಬರು ಖಾಸಗಿ ವ್ಯಕ್ತಿಗಳ ವ್ಯವಹಾರ ಆಗಿರುತ್ತೆ, ಇದು ನಿಮ್ಮಿಬ್ಬರು ಖಾಸಗಿ ವ್ಯಕ್ತಿಗಳ ಮೊಕದ್ದಮೆ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಡೈರೆಕ್ಟಾಗಿ ಸಿವಿಲ್ ಕೋರ್ಟ್ನಲ್ಲಿ ಹಾಕ್ಬೋದಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದೇನು ಅಂದರೆ ಸರ್ವೆ ನಂಬರು ಅಥವಾ ಪೋಡು ಅಂತ ಹೇಳ್ತೀವಿ. ಇವಾಗ ಯಾವುದೋ ಒಂದು ಸರ್ವೆ ನಂಬರ್ ಇರುತ್ತೆ, ಯಾವುದೋ ಒಂದು ಸೈಟ್ ಇರುತ್ತೆ, ಆ ಸೈಟಲ್ಲಿ ಮತ್ತೆ ಪೋಡು ಮಾಡಿ ಬೇರೆಯವ್ರಿಗೆ ಮಾಡಿಕೊಟ್ಟಿರ್ತಾರೆ. ಇವಾಗ ಒಂದು ಸರ್ವೆ ನಂಬರಲ್ಲಿ ಎಷ್ಟೋ ಸೈಟ್ ಇರುತ್ತೆ, ಇವಾಗ 30-40 ಸೈಟ್ ಇರುತ್ತೆ. ಆ ಸರ್ವೆ ನಂಬರ್ನ ಪೋಡು ಮಾಡಿ ಅರ್ಧ ಮಾಡಿ ನಿಮಗೆ ಮಾಡಿಕೊಟ್ಟಿರ್ತಾರೆ. ಅದರಲ್ಲಿ ಏನೋ ಸಮಸ್ಯೆ ಬಂದಿರುತ್ತೆ, ಅವನಿಗೆ ಜಾಸ್ತಿ ಹೊಂಟೋಗಿರುತ್ತೆ, ಇಲ್ಲ ನಿಮಗೆ ಜಾಸ್ತಿ ಬಂದುಬಿಟ್ಟಿರುತ್ತೋ, ಆ ಪೋಡು ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿರುತ್ತೆ. ಆ ಪೋಡನ್ನು ನಿರ್ಧಾರ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿರುತ್ತೆ. ಇಂಥದನ್ನೆಲ್ಲ ನೀವು ಡೈರೆಕ್ಟಾಗಿ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕೋಬೋದಾಗಿರುತ್ತೆ. ಇದು ರೆವಿನ್ಯೂ ಅಂಡರ್ನಲ್ಲಿ ಬರೋದಿಲ್ಲ, ಯಾಕೆಂದರೆ ಇದು ಖಾಸಗಿ ವ್ಯಕ್ತಿಗಳಾಗಿರುತ್ತೆ. ನೀವಿಬ್ಬರು ಸೇರಿ ಅದನ್ನು ಪೋಡು ಮಾಡ್ಕೊಂಡಿರ್ತೀರ, ಅಂದರೆ ನೀವಿಬ್ಬರು ಸೇರಿ ಅದನ್ನು ಡಿವೈಡ್ ಮಾಡ್ಕೊಂಡಿರ್ತೀರ ಒಂದು ಸೈಟನ್ನು. ಸೊ ಹಾಗಾಗಿ ಇದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಡೈರೆಕ್ಟಾಗಿ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ಹಾಕಬೋದಾಗಿರುತ್ತೆ ಸ್ನೇಹಿತರೆ. ಇದು ನೆಕ್ಸ್ಟ್ ಪ್ರಕರಣ ನೋಡೋಣ. ಪ್ರಕರಣ 63 ಏನು ಹೇಳುತ್ತೆ ಅಂತ ನೋಡೋದಾದರೆ, ಸರ್ಕಾರದ ವಿರುದ್ಧ ಯಾವುದೇ ದಾವೆಗಳನ್ನು ಅಥವಾ ಇತರ ವ್ಯವಹಾರಣೆಗಳನ್ನು ಹೂಡುವುದಕ್ಕೆ ಮುಂಚೆ ವಾದಿಯು ಅಫೀಲು ಮಾಡಿಕೊಳ್ಳಲು ತನಗಿರುವ ಹಕ್ಕನ್ನು ಪೂರ್ತಿಯಾಗಿ ಬಳಸಿಕೊಳ್ಳತಕ್ಕದ್ದು ಅಂತಿದೆ. ಹಿಂಗಂದರೆ ಇಷ್ಟೇ, ಏನಿಲ್ಲ. ಏನು ನೀವು ಅಫೀಲ್ ಹಾಕಬೇಕು ಅಂತಿದ್ದೀರಲ್ಲ, ಏನು ಸರ್ಕಾರ ವಿರುದ್ಧನಾದರೂ ಆಗಿರ್ಬೋದು ಅಥವಾ ರೆವಿನ್ಯೂ ನ್ಯಾಯಾಲಯದ ವಿರುದ್ಧನಾದರೂ ಅಫೀಲ್ ಹಾಕ್ಬೋದು. ಯಾವುದೇ ಒಂದು ವಿಚಾರಣೆ ಕರೆಕ್ಟಾಗಿ ಆಗಿಲ್ಲ, ಯಾರೋ ಆಫೀಸರ್ಸು ನಿಮಗೆ ಕರೆಕ್ಟಾಗಿ ನ್ಯಾಯವನ್ನು ಒದಗಿಸ್ಕೊಟ್ಟಿಲ್ಲ, ನ್ಯಾಯವನ್ನು ಕರೆಕ್ಟಾಗಿ ತೀರ್ಮಾನ ಮಾಡಿಲ್ಲ ಅಂತ ಏನೋ ನಿಮ್ಗೆ ಅನ್ನಿಸ್ದಾಗ ನೀವು ಅಫೀಲ್ನ ಹಾಕ್ಬೋದಾಗಿರುತ್ತೆ. ಯಾವುದೇ ನ್ಯಾಯಾಲಯಕ್ಕೂ ಸಹ ನೀವು ಅಫೀಲ್ನ ಹಾಕುವಂಥ ಅವಕಾಶ ನಿಮಗಿರುತ್ತೆ. ಬಟ್ ಒಂದು ಕಂಡೀಷನ್ ಏನು ಅಂದರೆ ಅದಕ್ಕೆ ಸರಿಯಾದಂಥ ಒಂದು ಕಾಲ ಪರಿಮಿತಿ ಅನ್ನೋದಿರುತ್ತೆ. ಆ ಕಾಲ ಪರಿಮಿತಿನಲ್ಲೇ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಎಷ್ಟು ಕಾಲದೊಳಗಡೆ ಅದನ್ನು ಅರ್ಜಿ ಸಲ್ಲಿಸಬೇಕು, ಯಾವ ಕೋರ್ಟ್ಗೆ ಎಷ್ಟು ಕಾಲದೊಳಗಡೆ ಅರ್ಜಿನ ಸಲ್ಲಿಸಬೇಕು, ಯಾರು ಸಲ್ಲಿಸಬೇಕು ಅನ್ನೋದನ್ನೆಲ್ಲ ಮುಂದೆ ಹೇಳಿದರೆ ನೋಡೋಣ ಬನ್ನಿ. ಪ್ರಕರಣ 64 ಏನು ಅಂತ ನೋಡಿದರೆ, ಉಚ್ಚ ನ್ಯಾಯಾಲಯದ ತೀರ್ಮಾನಕ್ಕಾಗಿ ಪ್ರಶ್ನೆಗಳನ್ನು ಒಪ್ಪಿಸಲು ನ್ಯಾಯಾಧೀಕರಣದ ಅಧಿಕಾರ ಅಂತಿದೆ. ನಾನು ನಿಮಗೆ ಫಸ್ಟಲ್ಲಿ ಹೇಳಿದೆ, ಕೆಲವೊಂದು ವಿಚಾರಣೆಗಳನ್ನು ನಡೆಸೋದಕ್ಕೋಸ್ಕರ ನಮ್ಮ ನ್ಯಾಯಾಧೀಕರಣ ಅಂದರೆ ರೆವಿನ್ಯೂ ನ್ಯಾಯಾಧೀಕರಣ ಕೆಲವೊಂದು ಮೊಕದ್ದಮೆಗಳನ್ನು ಉಚ್ಚ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡುವಂಥ ಅಧಿಕಾರವನ್ನು ಹೊಂದಿರುತ್ತೆ ಅಂತ ಹೇಳಿದೆ. ಯಾವ ಕಾರಣಕ್ಕಾಗಿ ಮಾಡ್ಬೋದು ಅಂದರೆ, ಪಕ್ಷಕಾರನು ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ಮಾಡ್ಬೋದಾಗಿರುತ್ತೆ, ಅಥವಾ ಸ್ವಹಿತಾಸಕ್ತಿಯಿಂದನಾದರೂ ಸಹ ಕೆಲವೊಂದು ವಿಚಾರಣೆಗಳನ್ನು ಮಾಡಿಕೊಡಿ ಅನ್ನೋ ಕಾರಣಕ್ಕೋಸ್ಕರ ಉಚ್ಚ ನ್ಯಾಯಾಲಯಕ್ಕೆ ಅದನ್ನು ಕಳಿಸ್ಬೋದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯ ಏನು ಮಾಡುತ್ತೆ ಅಂತಂದರೆ, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಣೆಗಳನ್ನು ಕಂಪ್ಲೀಟಾಗಿ ವಿಚಾರಣೆ ಮಾಡುತ್ತೆ. ನಂತರದಲ್ಲಿ ವಿಚಾರಣೆ ಮಾಡಿರೋಂಥ ಒಂದು ಪ್ರತಿಯನ್ನು ತನ್ನ ಸೀಲು ಮತ್ತು ಸಹಿ ಹಾಕೋದ್ರ ಮುಖಾಂತರ ಮತ್ತೆ ಅದನ್ನು ರಿಟರ್ನ್ ಎಲ್ಲಿ ಕಳಿಸುತ್ತೆ ಅಂದರೆ ರೆವಿನ್ಯೂ ನ್ಯಾಯಾಲಯಕ್ಕೆ ಕಳಿಸುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ವಿಚಾರಣೆಗಳನ್ನು ಕೆಲವೊಂದು ಸಮಯದಲ್ಲಿ ರೆವಿನ್ಯೂ ನ್ಯಾಯಾಲಯ ಉಚ್ಚ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡಬಹುದಾಗುತ್ತೆ. ಇದು ಸಂಬಂಧಪಟ್ಟಿರೋಂಥದ್ದು ಬಂದು 64ಕ್ಕೆ. ಪ್ರಕರಣ 64ಕ್ಕೆ. 65ನೇ ಪ್ರಕರಣ ಏನು ಅಂತ ನೋಡಿದರೆ, ನಿಮಗೆ ನೆನಪಿರಲಿ ಸ್ನೇಹಿತರೆ, ನಾವು ಭೂ ಕಂದಾಯ ಅಧಿನಿಯಮ 1964ಗೆ ಸಂಬಂಧಪಟ್ಟಂತೆ 6ನೇ ಅಧ್ಯಾಯ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಅಧ್ಯಾಯದ ಹೆಸರು ಬಂದು ರೆವಿನ್ಯೂ ಅಫೀಲು ನ್ಯಾಯಾಧೀಕರಣ. ಇದು ಸಂಬಂಧಪಟ್ಟಿರೋಂಥದ್ದು ಬಂದು ಪ್ರಕರಣ 60ರಿಂದ 66. 65ನೇ ಪ್ರಕರಣ ಏನು ಹೇಳುತ್ತೆ ಅಂದರೆ, ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಉಚ್ಚ ನ್ಯಾಯಾಲಯಕ್ಕೆ ಒಪ್ಪಿಸಲು ಸಿವಿಲ್ ನ್ಯಾಯಾಧೀಕರಣದ ಅಧಿಕಾರ. ಪ್ರೀವಿಯಸ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡಿದಾಗ ಕೆಲವೊಂದು ಅಧಿಕಾರಗಳು ಸಿವಿಲ್ ನ್ಯಾಯಾಲಯಕ್ಕೆ ಇರುತ್ತೆ ಅಂತ ಹೇಳಿದ್ದೆ. ಸೊ ಆ ಅಧಿಕಾರಗಳನ್ನ ಅದೇನು ಮಾಡುತ್ತೆ ಅಂತಂದರೆ, ಅದಕ್ಕೂ ಸಹ ವಿಚಾರಣೆ ಮಾಡೋಕ್ಕಾಗಲಿಲ್ಲ ಅಂದ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ, ಆ ವಿಚಾರಣೆಗಳನ್ನು ಹೈಕೋರ್ಟ್ಗೆ ಕೊಡುವಂಥ ಅಧಿಕಾರ ಸಿವಿಲ್ ನ್ಯಾಯಾಲಯಕ್ಕೂ ಸಹ ಇರುತ್ತೆ. ಡೈರೆಕ್ಟಾಗಿ ಹೈಕೋರ್ಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದಾಗುತ್ತೆ. ಮತ್ತು ಅದರಿಂದ ಅದು ಹೈಕೋರ್ಟು ವಿಚಾರಣೆ ಮಾಡಿ ಮತ್ತೆ ಅದರದ್ದು ಸೇಮ್ ಒಂದು ಪ್ರತಿನ ಮತ್ತೆ ಸಿವಿಲ್ ಕೋರ್ಟ್ಗೆ ಕಳಿಸಿ ಅದನ್ನು ತೀರ್ಮಾನ ಮಾಡಿ ಕೊಡುತ್ತೆ ಸ್ನೇಹಿತರೆ. ಇದು ಸಂಬಂಧಪಟ್ಟಿರೋಂಥದ್ದು ಬಂದು 65ಕ್ಕೆ. ನೆಕ್ಸ್ಟ್ ಇದಕ್ಕೆಲ್ಲ ಇಂಪಾರ್ಟೆಂಟ್ ಯಾವುದು ಅಂದರೆ ಪ್ರಕರಣ 66 ಏನು ಹೇಳುತ್ತೆ ಅಂದರೆ, ಈ ನಮ್ಮ ರೆವಿನ್ಯೂ ನ್ಯಾಯಾಲಯ ಆಗಿರ್ಬೋದು ಅಥವಾ ಸಿವಿಲ್ ನ್ಯಾಯಾಲಯ ಆಗಿರ್ಬೋದು, ಇವೆಲ್ಲ ಏನು ಮಾಡ್ತೇವೆ ಅಂದರೆ ಕೆಲವೊಂದು ಮೊಕದ್ದಮೆಗಳನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಯಾರಿಗೆ ಅಂದರೆ ಉಚ್ಚ ನ್ಯಾಯಾಲಯಕ್ಕೆ, ಅಂದರೆ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಆವಾಗ ಹೈಕೋರ್ಟ್ ಯಾವ ರೀತಿಯಲ್ಲಿ ನ್ಯಾಯಪೀಠವನ್ನು ರಚನೆ ಮಾಡಬೇಕು ಮತ್ತು ಎಷ್ಟು ಜನರ ನ್ಯಾಯಪೀಠವನ್ನು ರಚನೆ ಮಾಡಿ ಆ ವಿಚಾರಣೆಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಪ್ರಕರಣ 66. ಅಲ್ಲಿ ಎಷ್ಟು ಜನ ಇರಬೇಕು ಅನ್ನೋ ಸ್ನೇಹಿತರೆ, ಮಿನಿಮಮ್ 2 ಕಡಿಮೆ ಇರಬಾರ್ದು ಸ್ನೇಹಿತರೆ. 2 ಕಡಿಮೆ ಇರದ
ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಒಳಗೊಂಡ ನ್ಯಾಯಪೀಠವನ್ನು ರಚನೆ ಮಾಡಿ ಅದನ್ನು ವಿಚಾರಣೆ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ. ಸೊ 66ನೇ ಪ್ರಕರಣ ಹೇಳೋದಿಷ್ಟೇ ಸ್ನೇಹಿತರೆ, ಯಾವುದೇ ಒಂದು ಮೊಕದ್ದಮೆನ ಹೈಕೋರ್ಟ್ಗೆ ನಾವು ಟ್ರಾನ್ಸ್ಫರ್ ಮಾಡಿದಾಗ ಅದು ಯಾವ ರೀತಿ ಅದನ್ನು ವಿಚಾರಣೆ ಮಾಡಬೇಕು ಅಂತಂದರೆ, ಇಬ್ಬರಿಗೆ ಕಡಿಮೆ ಇರೋದಂಥ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಒಳಗೊಂಡಂಥ ಒಂದು ನ್ಯಾಯಪೀಠವನ್ನು ರಚನೆ ಮಾಡಿ ಅದರ ಅಂಡರ್ನಲ್ಲಿ ಆ ವಿಚಾರಣೆಗಳನ್ನ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಸಂಬಂಧಪಟ್ಟಿದ್ದು ಬಂದು ಅಧ್ಯಾಯ 6ಕ್ಕೆ ಪ್ರಕರಣ 60ರಿಂದ 66 ಡಿಸ್ಕಸ್ ಮಾಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ದಿನದಲ್ಲೂ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.